2-3 ಜನ. ಇವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರು ಹೇಳ್ತಾರೆ, ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಈ ಕಂಪ್ಲೀಟು ಈ ಫಿಲಮಲ್ಲಿ ಶಿವರಾಸನೇನ ಸಿಕ್ಕಿದ, ಮತ್ತು ಇವರು ಪೊಲೀಸರು ಅವನ್ನ ಹಿಡಿದ್ರು ಅನ್ನೋದಕ್ಕೆ ಒಬ್ಬರೇ ಇದಕ್ಕೆ ಕಾರಣ. ಅದು ಮೃದುಲಾ ಕ್ಯಾರೆಕ್ಟ್ರು. ಅದು ತಾರಾ ಅವರೇ ಮಾಡಿರೋದು. ಇದು ನೆನೆಸ್ಕೊಳ್ಳೋಕ್ಕೂ ಅಷ್ಟು ಇದಾಗುತ್ತದು. ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಮೃದುಲನ್ನು. ಯಾಕಂದರೆ ಎವ್ರಿ ಕ್ರಿಸ್ಮಸ್ಗೆ ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡಿಕೊಂಡು, ಕೇಕ್ ತಿನ್ಕೊಂಡು, ಬಿರಿಯಾನಿ ತಿನ್ಕೊಂಡಿದ್ದವನು. ಅವ್ರ ಮದುವೆಯಲ್ಲಿ ಮೃದುಲಾ ಮತ್ತು ರಂಗನಾಥ್ ಮದುವೆಯಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ. ಆ ವಿಡಿಯೋ ರೆಕಾರ್ಡ್ ಆಗಿತ್ತು. ಅದು ನಾನು ಇಂಡಿಯನ್ ರಾ ಮತ್ತು CBI ಅವ್ರ ಕೈಗೆ ಹೋಯಿತು ಅದನ್ನು ಅಂದರು. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಲಿ ಓದ್ತಾ ಇದ್ದೆ. ಮೋಸ್ಟ್ಲಿ ನಮ್ಮನ್ನೆಲ್ಲ ಕರೆಸ್ತಾರೆ ಅಂತ ಅಂದ್ಕೊಂಡ್ವಿ. ಆ ಥರ ಬರಲಿಲ್ಲ. ಅದು ಆ ಥರ ಒಂದೊಂದು ಇನ್ಸಿಡೆಂಟ್ ಪ್ರತಿಯೊಬ್ಬರು ಆ ಸುತ್ತ ನಡೆದಂಥ ಘಟನೆಯಲ್ಲಿ ಎಲ್ಲ ನನಗೆ ಹತ್ತಿರದಲ್ಲಿದ್ದವರು. ನನ್ನ ದೇವಯ್ಯ ಪಾರ್ಕಲ್ಲಿ ಸಾರಾಗೋನ್ ಜೊತೆಯಲ್ಲಿ ಇದ್ದಾಗ ನಾನು ನಾಗು ಅಂತ ಇದ್ದರು, ಕೃಷ್ಣಾಗು ಅಂತ ಕರಿತೀವಿ. ಅವರು ನರಸಿಂಹಮೂರ್ತಿ ತಮ್ಮ, ನರಸಿಂಹಮೂರ್ತಿ ಇನ್ಸ್ಪೆಕ್ಟ್ರು. ಪ್ರತಿಯೊಬ್ಬರು ನನ್ನ ಸುತ್ತನೇ ಆದಂಥ ಕತೆ. ರಂಗನಾಥ್ ಮನೇಲಿದ್ದರು. ರಂಗನಾಥ್ ನನಗೆ ಒಂದು ತುಂಬ ವರ್ಷದ ಪರಿಚಯ. ಇದೆಲ್ಲ ನಡೆದಂಥ ಘಟನೆಗಳು ನನಗೆ ಹತ್ತಿರ ಆಯಿತು. ಆಮೇಲೆ ಕಾರ್ತಿಕೇಯನಾಗಲಿ, ನಮ್ಮ ಕೆಂಪಯ್ಯನವರು ಎಲ್ಲರೂ ಅವ್ರಿಗೆ ಹೊರಗಡೆದೆಲ್ಲ ಹೇಳ್ತಿದ್ರು. ನನಗೆ ಒಳಗಡೆದು ನನಗೆ ಕೊಟ್ಟಿದ್ದು ಮೃದುಲಾ, ರಂಗನಾಥ್ ಮತ್ತು ಸುಸೀಂದ್ರನ್ ಅವರು, LTT ಗ್ಯಾಂಗ್ನವರು. ನಾನು ಒಳಗಡೆ ಏನೇನು ನಡೀತು ಅಂತ ಹೇಳಿದ್ದಕ್ಕೆ ಈ ಸಿನಿಮಾ ಬರೋಕ್ಕೆ ಸಾಧ್ಯ ಆಯಿತು. ಈಗ ನಮ್ಮ ಸ್ನೇಹಿತರು, ತುಂಬ ಒಂದು 40 ವರ್ಷದ ಫ್ರೆಂಡು ಹ್ಯಾರಿಸ್ ಸರ್, ಈಗ ಒಂದು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ರಾಜೀವ್ ಗಾಂಧಿ ಅವ್ರದ್ದು ಮತ್ತು ಇಂದಿರಾ ಗಾಂಧಿ ಅವ್ರದ್ದು ಪ್ರೀಕ್ವಲಲ್ಲಿ ತುಂಬ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕಂದರೆ 9 ಜನ ಟೆರರಿಸ್ಟು. ಯಾಕಂದರೆ ಎಲ್ಲ ಕಡೆ ನನ್ನನ್ನು ಕೇಳ್ತಾಯಿದ್ರು. ಏನು ಕೇಳ್ತಿದ್ರು ಅಂದರೆ, ಯಾವ ಫೆಸ್ಟಿವಲ್ಗೆ ಹೋಗಲಿ, ಯಾವ ಫಿಲ್ಮ್ ಆಗ್ತಾಯಿಲ್ಲ, ಪ್ರತಿಯೊಬ್ಬರು ಕೇಳ್ತಾ ಇದ್ದಿದ್ದು ಅವ್ರು ಹೆಂಗೆ ಕೊಲೆ ಮಾಡಿದ್ರು ರಾಜೀವ್ ಗಾಂಧಿ ಅವ್ರನ್ನ, ಹೆಂಗಾಯಿತು ಅಂತ ಯಾಕೆ ಹೇಳಲಿಲ್ಲ ಅಂದರು. ನಮ್ಗೆ ಅವಾಗ ಭಯ ಇತ್ತು, ನನಗೂ ಮಿಸ್ಸಸ್ಗೆ ಮತ್ತು ಎಲ್ಲರಿಗೂ. ಈ ಫಿಲ್ಮ್ ಬ್ಯಾನ್ ಆಗಿಬಿಡುತ್ತೆ ಏನೋ ಅಂತ ಹೇಳಿ ತುಂಬ ಇದರಲ್ಲೇ ಮಾಡಿದ್ದು. ಬಟ್ ಸೆನ್ಸಾರ್ಸಲ್ಲಿ ಯು ಸರ್ಟಿಫಿಕೇಟ್ ಕೊಟ್ಟರು ನಮಗೆ. ಇಷ್ಟು ಸೆನ್ಸಿಟಿವ್ ಫಿಲ್ಮ್ಗೂ ಯು ಸರ್ಟಿಫಿಕೇಟ್ ಕೊಡ್ತೀವಿ ಅಂತೇಳಿ ಸೆನ್ಸಾರ್ನವರೇ ಶೋ ಹಾಕಿದ್ರು ನಮ್ಮ ಫಿಲ್ಮ್. ಎಲ್ಲರಿಗೂ ಅಷ್ಟು ಇಂಟೆನ್ಸ್ ಇದ್ದಂಥ ಒಂದು ಫಿಲ್ಮು. ಈಗ ಸಾಹೇಬರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ.